ಇವತ್ತು ಸೈರನ್ ಮೊಳಗುತ್ತೆ ಕೆಲವೇ ಕ್ಷಣಗಳಲ್ಲಿ, ಆದ್ರೆ ಪಾಕಿಸ್ತಾನದಲ್ಲಿ ನಿನ್ನೆ ರಾತ್ರಿನೇ ಮೊಳಗಿತ್ತು. ಆ ಸೈರನ್ ಈಗ ಬೆಂಗಳೂರಲ್ಲಿ ಕೆಲವೇ ಕ್ಷಣಗಳಲ್ಲಿ ಮೊಳಗುತ್ತೆ. ಒಂದ್ ಕಡೆ ಸೈರನ್ ಸದ್ದಿನೇನು ಆರಂಭ ಆಗುತ್ತೆ ಸರಿಯಾಗಿ 3:58. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಸೈರನ್ ಮೊಳಗುತ್ತೆ. ಹಲವು ಕಡೆ ಅಂತಂದ್ರೆ 35 ಪ್ಲೇಸ್ಗಳನ್ನ ಗುರುತಿಸಲಾಗಿದೆ. ಆಟ್ ಎ ಟೈಮ್ ಸೈರನ್ ಸದ್ದು ಮೊಳಗುತ್ತೆ. ಬೆಂಗಳೂರಿನಲ್ಲಿರುವಂತಹ 35 ಕಡೆ ಜಾಗವನ್ನ ಗುರುತು ಮಾಡಿ ಏಕಕಾಲಕ್ಕೆ ಸೈರನ್ ಸದ್ದು ಮೊಳಗುತ್ತೆ. ಸೊ ಹಾಗಾಗಿ ಬೆಂಗಳೂರಿನ ಜನ ಹೆದರ್ಕೊಳ್ಬೇಡಿ, ಇದು ಕೇವಲ ಸೈರನ್ ಸದ್ದು ಮಾತ್ರ. ಸಿಲಿಕಾನ್ ಸಿಟಿ ಜನರು ಯಾರೂ ಕೂಡ ಆತಂಕವನ್ನ ಪಡಬೇಡಿ. ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳಿಂದ ಮಾಧ್ಯಮಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಸೊ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಸೈರನ್ ಸದ್ದು ಈಗಷ್ಟೇ ನಾವು ನೋಡಿದ್ವಲ್ಲ ಅದೇ ರೀತಿಯಾದಂತಹ ಸೈರನ್ ಮೊಳಗುತ್ತೆ. ಬೆಂಗಳೂರಿನ ಹಲವು ಪ್ರದೇಶಗಳನ್ನ ಗುರುತು ಮಾಡಲಾಗಿದೆ ಈಗಾಗಲೇ. ಜೊತೆಗೆ ಒಂದು ಸ್ಥಳದಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗುತ್ತೆ. ಇಫ್ ಇನ್ ಕೇಸ್ ಈ ದಾಳಿ ಆದಂತಹ ಸಂದರ್ಭದಲ್ಲಿ ನಮ್ಮನ್ನ ನಾವು ಹೆಂಗ್ ರಕ್ಷಣೆ ಮಾಡ್ಕೊಳ್ಬೇಕು ಅಂತ, ಆಮೇಲೆ ಮಿಸೈಲ್ಗಳ ದಾಳಿ ಆಗುವಂತಹ ಸಂದರ್ಭದಲ್ಲಿ ಈ ಸೈರನ್ ಅನ್ನ ಮೊಳಗಿಸಲಾಗುತ್ತೆ. ಅಂದ್ರೆ ಅಲರ್ಟ್ ಸಿಗ್ನಲ್ ಇದು ನಿನ್ನೆ ಅಥವಾ ಇವತ್ತು ನಾರ್ಮಲ್ ಮಾಕ್ ಡ್ರಿಲ್ ಆಗಿದ್ರೆ ಶರತ್ ನಾವ್ಯಾರು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಆದ್ರೆ ಆಲ್ರೆಡಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ಈ ಸೈರನ್ ಕೇಳಿಸಿದಾಗ ಕೆಲವ್ರಿಗೆ ಏನು ಭಾರತದ ಮೇಲೆ ಅಟ್ಯಾಕ್ ಆಯ್ತಾ, ನಮ್ಮ ಮೇಲೆ ಅಟ್ಯಾಕ್ ಆಯ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಇದು ಯಾವುದೇ ಅಟ್ಯಾಕ್ ಅಲ್ಲ, ಇದು ಅಟ್ಯಾಕ್ ಆಗುವ ಪೂರ್ವ ಸೂಚನೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಅಟ್ಯಾಕ್ ಆದ್ರೆ ಈ 3:58 ಏನು ಸೈರನ್ ಕೂಗುತ್ತಲ್ಲ, ಇದೇ ರೀತಿಯ ಸೈರನ್ ಬೆಂಗಳೂರಿನ 35 ಕಡೆ ಏನಿದೆ ಅದು ಕೂಗುತ್ತೆ. ಅದಲ್ಲದೆ ಭಾರತದ ಮತ್ತು ರಾಜ್ಯದ ಬೇರೆ ಬೇರೆ ಕಡೆನಲ್ಲಿ ಮೊಳಗುತ್ತೆ. ಹಾಗಾದ್ರೆ ಬೆಂಗಳೂರಲ್ಲಿ ಎಲ್ಲೆಲ್ಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಶರತ್. ಸ್ಕ್ರೀನ್, ಟಿವಿ ಸ್ಕ್ರೀನ್ ನಿಮ್ಮ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲೆಲ್ಲಿ ಸೈರನ್ ಮೊಳಗುತ್ತೆ ಅಂತ ಹೇಳಿ. ಜ್ಞಾನ ಭಾರತಿ ಅಗ್ನಿಶಾಮಕ ಠಾಣೆ ಇಲ್ಲೂ ಕೂಡ ಸೈರನ್ ಅನ್ನ ಮೊಳಗಿಸಲಾಗುತ್ತೆ. ಜೊತೆಗೆ ಥಣಿಸಂದ್ರ ಅಗ್ನಿಶಾಮಕ ಠಾಣೆ, ಪ್ರಮುಖವಾಗಿ ಪ್ರಣುತ್ ಎಲ್ಲ ಅಗ್ನಿಶಾಮಕ ಠಾಣೆಗಳನ್ನೇ ಗುರುತು ಮಾಡಲಾಗಿದೆ. ಅಂದ್ರೆ ಶರತ್ ಇದು ಆಲ್ರೆಡಿ ಸೆಟಪ್ ಸೈರನ್. ಅಂದ್ರೆ ಇದು ಯುದ್ಧ ಇದೆ ಅಂತಂದಾಗ ಬಂದು ಮುಂಚಿನ ದಿವಸ ಹಾಕುವ ಹಾರ್ನ್ ಅಲ್ಲ, ಇದು ಆಲ್ರೆಡಿ ಒಂದ್ ಕಡೆ ಸೆಟಪ್ ಆಗಿರುವಂತ ಸೈರನ್. ಅಂದ್ರೆ ಕೆಲವೊಂದು ಅದು ಕೆಲಸ ಮಾಡಲ್ಲ, ಅಂದ್ರೆ ಯುದ್ಧ ಇದ್ದಾಗ ಮಾತ್ರ ಅಲ್ವಾ ಅದು ಕೆಲಸ ಮಾಡೋದು. ಹಾಗಾಗಿ ಒಂದಿಷ್ಟು ವರ್ಷಗಳಿಂದ ಅದನ್ನ ಹಾಕಿಟ್ಟಿದ್ದಾರೆ. ಅದು ಯಾವತ್ತೂ ಅದಕ್ಕೆ ಕೆಲಸ ಕೊಡೋ ಸಂದರ್ಭ ಬಂದಿರಲಿಲ್ಲ. 71 ಅಲ್ಲಿ ಒಂದ್ಸಲ ಮಾಕ್ ಡ್ರಿಲ್ ಮಾಡಿದ್ರಲ್ಲ, 1971 ವಾರ್, 54 ವರ್ಷದ ಹಿಂದೆ. ಆ ಸಂದರ್ಭ ಬಿಟ್ರೆ ಅದು ಬಿಟ್ರೆ ಮತ್ತೆ ಯಾವತ್ತೂ ಅದು ಯೂಸ್ ಮಾಡಿರ್ಲಿಲ್ಲ. ಸೊ ಅದನ್ನ ಇವತ್ತು ಮತ್ತೆ ಬಳಕೆ ಮಾಡ್ತಾರೆ. ಒನ್ ಥಿಂಗ್ ನಮ್ಮ ನಾಗರಿಕರಿಗೆ ಗೊತ್ತಾಗ್ಲಿ ಸೈರನ್ ಸೌಂಡ್ ಹೇಗಿರುತ್ತೆ ಯುದ್ಧ ಆಗೋ ಸಂದರ್ಭ ಅಂತ. ಸೆಕೆಂಡ್ ಥಿಂಗ್, ಎಷ್ಟು ವರ್ಕಿಂಗ್ ಇದೆ, ಎಷ್ಟು ಕಿಲೋಮೀಟರ್ ವ್ಯಾಪ್ತಿವರೆಗೆ ಇದು ಕೇಳಿಸುತ್ತೆ. ಇಫ್ ಇನ್ ಕೇಸ್ ಮುಂದಿನ ಹಂತದಲ್ಲಿ ಅದನ್ನ ರೆಡಿ ಮಾಡ್ಕೋಬೇಕು ಅಂತಂದ್ರೆ ಆ ಸಿದ್ಧತೆಗಳಿಗೋಸ್ಕರ ಕೂಡ ಈ ಸೈರನ್ ಮೊಳಗಿಸುವ ಮಾಕ್ ಡ್ರಿಲ್. ಅಂದ್ರೆ ಮಾಕ್ ಡ್ರಿಲ್ ಒಂದ್ ಕಡೆ ಸಿವಿಲಿಯನ್ಸ್ಗೆ, ಮತ್ತೊಂದ್ ಕಡೆ ಆರ್ಮಿ ಇಟ್ ಸೆಲ್ಫ್ ಅವ್ರಿಗೂ ಕೂಡ ಒಂದು ಡ್ರಿಲ್ ಇದ್ದಂಗೆ. ಎಲ್ಲ ವರ್ಕ್ ಆಗ್ತಿದ್ಯಾ ಇಲ್ಲ ವರ್ಕ್ ಆಗ್ತಿಲ್ವಾ ಅಂತ ನೋಡೋದಕ್ಕೆ. ಬಟ್ ಒಂದ್ ಸ್ವಲ್ಪ ಭಯ ಪಡಬೇಡಿ ಅನ್ನೋದೇ ನಮ್ಮ ಮೋಸ್ಟ್ ಮೇಜರ್ ಕನ್ಸರ್ನ್. ಒಂದ್ ನಿಮಿಷ ಇದೆ, ಹೌದು ನಾವು ತೋರಿಸ್ತೀವಿ. ಈಗ ನಿಮಗೆ ನಿಮ್ಮ ಏರಿಯಾದಲ್ಲಿ ಈಗ 35 ಅಲ್ಲಿ ನಿಮ್ಮ ಏರಿಯಾದಲ್ಲಿ ಇದೆಯಾ ಸೈರನ್ ಸೌಂಡ್ ಹೆಂಗ್ ಬರುತ್ತೆ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ನಿಮ್ಮ ಮನೆಯ ಟಿವಿನಲ್ಲಿ ಪವರ್ ಟಿವಿ ಆನ್ ಮಾಡಿ ನಿಮಗೆ ಸೈರನ್ ಸೌಂಡ್ ಹೆಂಗ್ ಕೇಳುತ್ತೆ, ಯಾವ ರೀತಿ ಕೇಳುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ನಮ್ಮ ಪ್ರತಿನಿಧಿಗಳು ಬೇರೆ ಬೇರೆ ಭಾಗದಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾರೆ. ಈಗ ಮಂಜುನಾಥ್ ಹಾಗೂ ಸುಚಿತ್ರ ಇಬ್ರು ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ದಾರೆ. ಅವ್ರನ್ನ ಲೈವ್ ತಗೊಳ್ಳುವಂತ ಸಂದರ್ಭ. ಮಂಜುನಾಥ್ ಹಾಗೂ ಸುಚಿತ್ರ, ಮೊದಲಿಗೆ ನಾನು ಮಂಜುನಾಥ್ ಬಳಿ ಹೋಗ್ತೀನಿ. ಮಂಜುನಾಥ್, ಈಗ ಯಾವ ಸ್ಥಳದಲ್ಲಿದ್ದೀರಿ, ಜೊತೆಗೆ ಅಲ್ಲಿನ ಸಿದ್ಧತೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಶರತ್, ನಾನೀಗ ಹಲಸೂರಿನ ಡಿಜಿಪಿ ಕೇಂದ್ರ ಕಚೇರಿಯಲ್ಲಿದ್ದೀನಿ. ನೋಡ್ತಾ ಇರ್ಬೋದು ಈಗಷ್ಟೇ ಸೈರನ್ ಸೌಂಡ್ ನಿಮ್ಗೆ ಕೇಳಿಸ್ತಾ ಇದೆ ನೋಡಿ. ಇದು ಡಿಜಿಪಿ ಹಲಸೂರಿನ ಡಿಜಿಪಿ ಕೇಂದ್ರ ಕಚೇರಿಯಲ್ಲಿ ವೀಕ್ಷಕರಿಗೆ ತೋರಿಸೋಣ.
ಇದು ಹಿಂಗಿರುತ್ತೆ. ಹಲ್ಸೂರು ಗೇಟ್ ಬಳಿ ಇರುವಂತಹ ಠಾಣೆಯಲ್ಲಿ ಸೈರನ್ ಸದ್ದು ಮೊಳಗಿದ್ದು ಹಿಂಗೆ. ಇದೇ ರೀತಿಯಾಗಿ ನಗರದ 35 ಸ್ಥಳಗಳಲ್ಲಿ ಸೈರನ್ ಹಿಂಗೆ ಮೊಳಗುತ್ತೆ. ಜೊತೆಗೆ ಹಲ್ಸೂರಲ್ಲಿ ಮಾಕ್ ಡ್ರಿಲ್ ಕೂಡ ನಡೆಯುತ್ತೆ ಪ್ರಣತ್. Yes, ಈ mock ಒಂದು drill ಸ್ಥಳದಲ್ಲಿ ನಡೆಯುತ್ತೆ. ಪ್ಲಸ್ ಶರತ್ ಸೈರನ್ ಮೊಳಗಿದ ಆ ಸೌಂಡ್ ಇದೆಯಲ್ಲ, ಅದು ಆಫ್ ಆಗೋದ್ರ ಒಳಗಡೆ ಅಂದ್ರೆ ಒಂದು 35 ಸೆಕೆಂಡ್ಸ್ ವರೆಗಿನ ಗ್ಯಾಪ್ ಇರುತ್ತೆ. ಅಷ್ಟೊಳಗಡೆ ನೀವು ನಿಮ್ಮನ್ನ ರಕ್ಷಿಸಿಕೊಳ್ಬೇಕು ಅನ್ನೋದು ಒಂದು ಸೂಚನೆ. ಅಂದ್ರೆ ಡಿಪೆಂಡ್ಸ್. ಈಗ ಕರ್ನಾಟಕ ಆಗಿರೋದ್ರಿಂದ ಇಟ್ ವಿಲ್ ಟೇಕ್ ಅರೌಂಡ್ 1 ನಿಮಿಷದವರೆಗೆ. ಅಂದ್ರೆ ಪಾಕಿಸ್ತಾನದಿಂದಲೇ ಮಿಸೈಲ್ ಹೊರಡ್ತು ಅಂತಂದ್ರೆ ಕರ್ನಾಟಕಕ್ಕೆ ಬರುವ ಸಮಯ ಇಟ್ ವಿಲ್ ಟೇಕ್ ಹಾರ್ಡ್ಲಿ 1 ನಿಮಿಷ ಅಂತಿದ್ರೆ, ಆ 1 ನಿಮಿಷದ ಅವಕಾಶ ಸೈರನ್ ಮೊಳಗಿದ್ದ ಸಮಯದಿಂದ ನಾವು ನಮ್ಮನ್ನ ಸುರಕ್ಷಿತ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆ ಗ್ಯಾಪ್ ಒಳಗಡೆ ನೀವು ಬಂಕರೋ ಅಥವಾ ನಿಮ್ಮ ಮನೆನೋ ಅಥವಾ ನೀವು ಒಂದೊಳ್ಳೆ ಸುರಕ್ಷಿತ ಜಾಗನೋ ಅಲ್ಲಿಗೆ ಹೋಗಿ ತಲುಪಬೇಕು. ಆದ್ರೆ ಇದೇ ಪಂಜಾಬ್ ವಿಚಾರಕ್ಕೆ ಬಂದ್ರೆ, ಅದೇ ರಾಜಸ್ಥಾನಕ್ಕೆ ಬಂದ್ರೆ 15 ಸೆಕೆಂಡ್ಸ್, 15 ಸೆಕೆಂಡ್ ಒಳಗಡೆ ಅಲ್ಲಿ ಸೈರನ್ ಮೊಳಗಿದ 15 ಸೆಕೆಂಡ್ ಒಳಗಡೆ ಎನಿ ಟೈಮ್ ಅಟ್ಯಾಕ್ ಆಗಬಹುದು. ಸೊ 15 ಸೆಕೆಂಡ್ ಟೈಮ್ ಇರುತ್ತೆ. ಸೊ ಇದೆಲ್ಲ ಡಿಪೆಂಡೆಂಟ್. ಆದ್ರೆ ಈ ಸೈರನ್ ಸೌಂಡ್ ಏನಿದೆ ಇದು ಬಂತು ಅಂತಂದ್ರೆ ವಿ ಆರ್ ಇನ್ ಡೇಂಜರ್, ಅಥವಾ ನಮ್ಮ ಮೇಲೆ ಅಟ್ಯಾಕ್ ಆಗುವ ಪ್ಲಾನ್ ಸಿದ್ಧತೆ ನಡೀತಾ ಇದೆ ಅನ್ನೋದು ಅರ್ಥ. ಸೊ ಮುಂದಿನ ದಿನಗಳಲ್ಲಿ ಈಗ ಸೈರನ್ ಮೊಳಗಿದ್ದು ಇದು ಒಂದು ಪ್ರಯೋಗ, ಈಗ ಜಸ್ಟ್ ಒಂದು ಮಾಕ್ ಡ್ರಿಲ್ ಅಂತ ಮಾಡಿರೋದು. ಆದ್ರೆ ಇದೇ ರೀತಿಯ ಸದ್ದು ಈ ಕ್ಷಣ ಬಿಟ್ಟು ಇನ್ನೊಂದು 5 ನಿಮಿಷ ಬಿಟ್ಟು ಬಂದ್ರೂ ಅದು ವಾರ್ನ ಸೂಚನೆ. ಕೇವಲ ಒಂದ್ಸಲ ಮಾತ್ರ ಈ ಸೈರನ್ ಅನ್ನ ಮೊಳಗಿಸೋದು ಪ್ಲಾನ್ ಆಗಿರೋದು. ಏಕಕಾಲಕ್ಕೆ ಬೆಂಗಳೂರಿನ 35 ಕಡೆ ಸೈರನ್ ಮೊಳಗಿದೆ. ಕೆಲವು ಕಡೆ ಮೋಸ್ಟ್ ಆಫ್ ದ ಜಾಗಗಳದು ಅಗ್ನಿಶಾಮಕ ದಳದ್ದೇ ಅಗ್ನಿಶಾಮಕ ಠಾಣೆನೇ ಆಗಿರುತ್ತೆ. ಹೈಯೆಸ್ಟ್ ಡಿ.ಬಿ ಜೊತೆಗೆ ಈ ಸೌಂಡ್ ಇರುತ್ತೆ. ಟ್ರಾವೆಲ್ ಏರಿಯಾ ಅರೌಂಡ್ 3 ಕಿಲೋಮೀಟರ್ಸ್ ರೇಡಿಯಸ್ ಅಂದ್ರೆ 6 ಕಿಲೋಮೀಟರ್ ಸರ್ಕಂಫರೆನ್ಸ್ ವರೆಗೆ ಈ ಸೈರನ್ ಮೊಳಗುತ್ತೆ. ಅಂದ್ರೆ ಈ ಅಗ್ನಿಶಾಮಕ ದಳದ 3 ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಿ ಬೇಕಾದ್ರೂ ಈ ಸೈರನ್ ಸೌಂಡ್ ಕೇಳುತ್ತೆ. ಪ್ಲಸ್ 35 ಅದರ್ ಸೈರನ್ಸ್ಗಳು ಕೂಡ ಇರೋದ್ರಿಂದ ಇಡೀ ನಗರಕ್ಕೆ ಕೇಳುವ ಸಾಧ್ಯತೆ ಇದೆ. ಕೆಲವು ರಿಮೋಟ್ ಏರಿಯಾಗಳನ್ನು ಬಿಟ್ಟು ಶರತ್ ಉಳಿದಂತೆ ಎಲ್ಲ ಕಡೆ ಇದು ಕೇಳಿಸುತ್ತೆ. ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತಾಗೋ ಹಾಗೆ ಇರುತ್ತೆ. ಆದ್ರೆ ಪ್ರಮುಖವಾಗಿ ಸೆಂಟರ್ ಅಥವಾ ಹಾರ್ಟ್ ಆಫ್ ದ ಸಿಟಿಯನ್ನ ಇದು ಟಾರ್ಗೆಟ್ ಮಾಡುತ್ತೆ. ಯಾಕಂದ್ರೆ ಬೆಂಗಳೂರು ಯಾಕೆ ಈ ಉಗ್ರ ದಾಳಿ ಅಥವಾ ಈ ರೀತಿಯ ವೈಮಾನಿಕ ದಾಳಿ ಆದ್ರೆ ಸೆಂಟರ್ ಆಗುತ್ತೆ ಅಂತಂದ್ರೆ ಇಸ್ರೋ ಇಲ್ಲೇ ಇರೋದು, DRDO ಇಲ್ಲೇ ಇರೋದು, ಪ್ರಮುಖವಾದಂತ ವಾಣಿಜ್ಯ ವ್ಯವಹಾರ ಇಲ್ಲ ನಡೆಯೋದು. ಸಿಲಿಕಾನ್ ವ್ಯಾಲಿ ಅಂತ ಕರೆಯೋದು ಕರ್ನಾಟಕವನ್ನ, ಅದು ಕರ್ನಾಟಕದ ಬೆಂಗಳೂರನ್ನ. ಇಲ್ಲಿ ಗಾರ್ಡನ್ ಸಿಟಿ ಅಂತ ಕರಿತೀವಿ, IT ಹಬ್ ಆಫ್ ಇಂಡಿಯಾ ಅಂತ ಕರಿತೀವಿ, ಸಿಲಿಕಾನ್ ವ್ಯಾಲಿ ಆಫ್ ಏಷ್ಯಾ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ವೇಳೆ ಇಲ್ಲೇನಾದ್ರೂ ದಾಳಿ ಆದ್ರೆ ಅದು ಭಾರತದ ಹಲವು ಆರ್ಥಿಕ ಬಲವನ್ನ ಶಕ್ತಿಯನ್ನ ಕುಗ್ಗಿಸುತ್ತೆ ಅನ್ನೋದು. ಇನ್ನೊಂದೇನು ಗೊತ್ತಾ, ಪಾಕಿಸ್ತಾನದಲ್ಲಿ ಅಂತ ಶಸ್ತ್ರಾಸ್ತ್ರ ಬಲ ಇಲ್ಲ. ನಮ್ಮ ಇಲ್ಲಿ ತನಕ ಬರೋ ಅಂಥದ್ದೇನಿಲ್ಲ. ನಾವೊಂದು ಒಂದ್ ಕಡೆ ಸೇಫರ್ ಸೈಡ್ ಇದೀವಿ ಅನ್ನೋದು ಒಂದ್ ಕಡೆ ಆದ್ರೆ, ಬಟ್ ನಮಗೆ ಸ್ಲೀಪರ್ ಸೆಲ್ಗಳ ಭಯ ಇದೆ. ಬೆಂಗಳೂರಿನಲ್ಲಿ ಇರುವಂತಹ ಸ್ಲೀಪರ್ ಸೆಲ್ಗಳು ಏನಾದ್ರು ಆಕ್ಟಿವ್ ಆಗ್ಬಿಟ್ರೆ ಅವ್ರು ಅಟ್ಯಾಕ್ ಮಾಡುವಂತ ಭೀತಿ ಇದ್ದೇ ಇದೆ. ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿಲ್ವಾ? ಹೌದು. ಇದೇ ರೀತಿ ಬಾಂಬ್ ಬ್ಲಾಸ್ಟ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಆಗಿಲ್ವಾ? ಈ ರೀತಿಯ ಜನ ನಮ್ಮಲ್ಲಿ ಇರೋವರೆಗೂ ಒಂದ್ ಸ್ವಲ್ಪ ಭಯ ಇದ್ದಿದ್ದೆ. ಯಾಕಂದ್ರೆ ಎನಿ ಟೈಮ್. ಬಟ್ ಇದು ಬಾಂಬ್ಗಳಿಗೆ ವರ್ಕ್ ಆಗಲ್ಲ, ಅಥವಾ ಗ್ರೌಂಡ್ ಅಟ್ಯಾಕ್ ಯಾವುದಕ್ಕೂ ಇದು ಮ್ಯಾಟರ್ ಅಲ್ಲ, ಅಥವಾ ಗ್ರೌಂಡ್ ಅಟ್ಯಾಕ್ ನ ಸೂಚನೆಯನ್ನ ಇದು ಕೊಡೋದಿಲ್ಲ. ಇದು ಕೇವಲ ವಾಯು ಮಾರ್ಗದ ಅಟ್ಯಾಕ್ ಅಥವಾ ಒಂದು ದೊಡ್ಡ ಪಕ್ಕದ ರಾಜ್ಯದಿಂದ ದೊಡ್ಡ ದಾಳಿ ಆದ್ರೆ ಆ ಸಂದರ್ಭದಲ್ಲಿ ಮಾತ್ರ ಇದನ್ನ ಬಳಸ್ತಾರೆ. ಹೈ ರಿಸ್ಕ್ ಇದ್ದಾಗ ಅದು, ಮತ್ತು ನಮ್ಮ ಸೇನೆ ಅದನ್ನ ಎದುರಿಸೋ ಸಂದರ್ಭದಲ್ಲಿ ಮಾತ್ರ ಇದನ್ನು ಬಳಸ್ತಾರೆ. ನಿಜ. ಬಟ್ ಅದೇ ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನ ನೋಡ್ತಾ ಇದೀವಿ ನಾವು. ಇವತ್ತು ತಡರಾತ್ರಿ 1:44 ಆಸುಪಾಸಿನಲ್ಲಿ ನಮಗೆ ಸುದ್ದಿ ಗೊತ್ತಾಗಿದ್ದು. ಸೊ ಇವರು ಬಳಸಿದಂತ ಸ್ಕಾಲ್ಪ್ ಕ್ರೂಸ್ ಏನಿದೆ, ಹಮ್ಮರ್ ಕ್ಷಿಪಣಿ ಮುಖಾಂತರ ಅದು 300 ಕಿಲೋಮೀಟರ್ ವ್ಯಾಪ್ತಿ ತನಕ ಅದು ರೀಚ್ ಆಗುತ್ತೆ. ನಾವು ಬಾರ್ಡರ್ ಕೂಡ ಕ್ರಾಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಅದನ್ನ ಬೀಟ್ ಮಾಡುವಂತ ಶಸ್ತ್ರಾಸ್ತ್ರ ಪಾಕಿಸ್ತಾನದ ಬಳಿ ಇಲ್ವೇ ಇಲ್ಲ. ಮ್ಯಾಕ್ಸಿಮಮ್ ನೀವು ಹೇಳ್ದಂಗೆ ಅಪ್ಪಬ್ಬ ಅಂತಂದ್ರೆ ಪಂಜಾಬ್ ಗಡಿ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಇಂಪ್ಯಾಕ್ಟ್ ಬೀಳಬಹುದು. ಹೊರತು ಬಿಟ್ರೆ ನಮ್ಮ ಕರ್ನಾಟಕದ ತನಕ ಅದು ಬರುತ್ತೆ ಅನ್ನೋದು ಮ್ಯಾಕ್ಸಿಮಮ್ ಡೌಟ್ ಇದೆ. 99.9% ಡೌಟ್ ಆ ರೀತಿಯಾದಂತಹ ಯಾವುದೇ ದಾಳಿಗಳು ಆಗೋದಿಲ್ಲ ಅನ್ನೋದು.